ನಮಸ್ಕಾರ. ಏಕಮುಖ ಯೂಟ್ಯೂಬ್ಗೆ ಸ್ವಾಗತ. ವಿಜಯಲಕ್ಷ್ಮಿ ದೇಶ್ಮನೆ, ಕ್ಯಾನ್ಸರ್ ರೋಗಿಗಳ ಆಶಾಕಿರಣ. ಕಡು ಬಡತನದಿಂದ ಕ್ಯಾನ್ಸರ್ ತಜ್ಞೆಯಾಗಿ ವಿಜಯಲಕ್ಷ್ಮಿ ದೇಶ್ಮನೆ ಅವರು ಕರ್ನಾಟಕದಲ್ಲಿ ಜನಿಸಿದರು. ಅವರ ತಂದೆ ಎಂಎಸ್ಕೆ ಮಿಲ್ನಲ್ಲಿ ಕಾರ್ಮಿಕರಾಗಿದ್ದರೆ, ತಾಯಿ ತರಕಾರಿ ಮಾರಾಟಗಾರರಾಗಿದ್ದರು. ಆದರೂ ತಮ್ಮ ಕುಟುಂಬದ ಆರ್ಥಿಕ ಸ್ಥಿತಿಯನ್ನು ಲೆಕ್ಕಿಸದೆ ವಿಜಯಲಕ್ಷ್ಮಿ ಅವರು ವೈದ್ಯಕೀಯ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ನಿರ್ಧರಿಸಿದರು. ಸವಾಲುಗಳನ್ನು ಎದುರಿಸಿ ಯಶಸ್ಸು. ವೈದ್ಯಕೀಯ ಶಿಕ್ಷಣಕ್ಕೆ ಹಣದ ಕೊರತೆ ಎದುರಾದಾಗ ಅವರ ತಾಯಿ ತಮ್ಮ ಮಂಗಳಸೂತ್ರವನ್ನು ಮಾರಿ ಶುಲ್ಕ ಪಾವತಿಸಿದರು. ಈ ತ್ಯಾಗ ವಿಜಯಲಕ್ಷ್ಮಿ ಅವರನ್ನು ಇನ್ನಷ್ಟು ಕಷ್ಟಪಟ್ಟು ಓದಲು ಪ್ರೇರೇಪಿಸಿತು. ಅವರು ಎಂಬಿಬಿಎಸ್ ಮತ್ತು ಎಂಎಸ್ ಪದವಿಗಳನ್ನು ಪಡೆದು ಕ್ಯಾನ್ಸರ್ ರೋಗಿಗಳಿಗೆ ಚಿಕಿತ್ಸೆ ನೀಡಲು ತಮ್ಮ ಜೀವನವನ್ನು ಮೀಸಲಿಟ್ಟರು. ಕ್ಯಾನ್ಸರ್ ರೋಗಿಗಳ ಪಾಲಿನ ಆಶಾಕಿರಣ. ವಿಜಯಲಕ್ಷ್ಮಿ ದೇಶ್ಮನೆ ಅವರು ಕ್ಯಾನ್ಸರ್ ರೋಗಿಗಳಿಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ನೀಡುವಲ್ಲಿ ತಮ್ಮನ್ನು ತೊಡಗಿಸಿಕೊಂಡರು. ಅವರು ಕಿದ್ವಾಯಿ ಸ್ಮಾರಕ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಪ್ರಾಧ್ಯಾಪಕಿಯಾಗಿ, ಡೀನ್ ಆಗಿ ಮತ್ತು ನಿರ್ದೇಶಕಿಯಾಗಿ ಸೇವೆ ಸಲ್ಲಿಸಿದರು. ಅವರ ಕೊಡುಗೆಗಾಗಿ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯೂ ಸಂದಿದೆ. ಪ್ರೇರಣೆಯ ಸಂಕೇತ. ವಿಜಯಲಕ್ಷ್ಮಿ ದೇಶ್ಮನೆ ಅವರ ಜೀವನ ಕಥೆ ಕಷ್ಟಪಟ್ಟು ದುಡಿಯುವ ಎಲ್ಲಾ ಮಹಿಳೆಯರಿಗೆ ಪ್ರೇರಣೆಯಾಗಿದೆ. ಅವರ ತ್ಯಾಗ, ಪರಿಶ್ರಮ ಮತ್ತು ನಿಸ್ವಾರ್ಥ ಸೇವೆ ಇತರರಿಗೆ ಮಾದರಿಯಾಗಿದೆ. ಕ್ಯಾನ್ಸರ್ ರೋಗಿಗಳಿಗೆ ಸೇವೆ ಸಲ್ಲಿಸಿದ ಕೊಡುಗೆ. ಪದ್ಮಶ್ರೀ ಪ್ರಶಸ್ತಿ ಪುರಸ್ಕಾರ. ಮಹಿಳೆಯರಿಗೆ ಪ್ರೇರಣೆಯ ಸಂಕೇತ. ವಿಜಯಲಕ್ಷ್ಮಿ ದೇಶ್ಮನೆ ಅವರ ಜೀವನ ಕಥೆಯಿಂದ ನಾವು ಏನು ಕಲಿಯಬಹುದು? ಕಷ್ಟಗಳನ್ನು ಎದುರಿಸಿ ಯಶಸ್ಸು ಸಾಧಿಸಬಹುದು. ತ್ಯಾಗ ಮತ್ತು ಪರಿಶ್ರಮದ ಮೂಲಕ ಗುರಿ ಸಾಧಿಸಬಹುದು. ಇತರರಿಗೆ ಸೇವೆ ಮಾಡುವುದು ಜೀವನದ ಉದ್ದೇಶವಾಗಬಹುದು. ವಿಜಯಲಕ್ಷ್ಮಿ ದೇಶ್ಮನೆ ಅವರಂತಹ ವ್ಯಕ್ತಿಗಳಿಂದ ಪ್ರೇರಿತರಾಗಿ ನಾವೆಲ್ಲರೂ ಸಮಾಜಕ್ಕೆ ಕೊಡುಗೆ ನೀಡುವಂತಹ ಕೆಲಸಗಳನ್ನು ಮಾಡಬಹುದು. ಧನ್ಯವಾದಗಳು.